ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ನಡೆದಂಥ 29ನೇ ಪಂದ್ಯ IPL ನ 29ನೇ ಪಂದ್ಯದಲ್ಲಿ CSK ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಅಲ್ಲಿ ಮುಂಬೈ ತಂಡವು ಟಾಸ್ ಅನ್ನು ಗೆದ್ದು ಬೌಲಿಂಗ್ ಅನ್ನು ಆಯ್ದುಕೊಂಡಿತ್ತು. ಮೊದಲಿಗೆ ಬ್ಯಾಟಿಂಗ್ ಅನ್ನು ಮಾಡಿದಂಥ CSK ತಂಡವು ಒಂದು ಬೃಹತ್ತಾದಂಥ ಮೊತ್ತವನ್ನು ಪೇರಿಸಿತು. 206 ರನ್ಗಳನ್ನ ಪೇರಿಸಿತು. ಅದರಲ್ಲಿ 4 ವಿಕೆಟ್ಗಳನ್ನ ಕಳ್ಕೊಂಡು 20 ರನ್ ಕೊನೆಗಳಿಸಿತು. ಅದರಲ್ಲಿ ರಚಿನ್ ರವೀಂದ್ರ ಅವರು 21, ಋತುರಾಜ್ ಗಾಯಕ್ವಾಡ್ ಅವರು 69 ಮತ್ತೆ ಶಿವಮ್ ದುಬೆ ಅವರು 66 ಇವರ ಒಂದು ಸಿಡ್ಲಬರದ ಬ್ಯಾಟಿಂಗ್ ಇಂದ ಒಂದು ಬೃಹತ್ತಾದ ಮೊತ್ತವನ್ನು ಸಿಡಿಸಲು ಸಹಾಯಕವಾಯಿತು. ಮತ್ತೆ ಕೊನೆಯಲ್ಲಿ ಲಾಸ್ಟ್ ಓವರ್ನಲ್ಲಿ ಧೋನಿ ಅವರು ಸತತ ಒಂದು 3 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಒಂದು 200ರ ಗಡಿಯನ್ನು ದಾಟಿಸುವಲ್ಲಿ ಧೋನಿ ಅವರು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದರು. ಅವರು 4 ಬಾಲ್ಗಳಲ್ಲಿ 20 ರನ್ ಗಳಿಸಿ ಒಂದು ಬೃಹತ್ತಾದಂಥ ಮೊತ್ತಕ್ಕೆ ಅಡಿಪಾಯವನ್ನು ಹಾಕಿದರು. ನಂತರ MI ಬೌಲಿಂಗ್ ನಲ್ಲಿ ಯಾರು ಮಿಂಚಿದ್ರಪ್ಪ ಅಂದ್ರೆ ಗರ್ಲಾಡ್ ಕ್ವಾಟಿಜಿ ಅಂತೇಳಿ ಅವರು 1 ವಿಕೆಟ್ ಹೋಗಿದ್ರು. ಮತ್ತೆ ಶ್ರೇಯಸ್ ಗೋಪಾಲ್ ಅವರು 1 ವಿಕೆಟ್ ಮತ್ತೆ ಪಾಂಡ್ಯ ಅವರ 2 ವಿಕೆಟ್. ಈ ತಂಡದಲ್ಲಿ ಒಂದು ಚೆನ್ನೈ ತಂಡವು ಒಂದು ಬೃಹತ್ತಾದ ಮೊತ್ತವನ್ನು ಫಸ್ಟ್ ಬ್ಯಾಟಿಂಗ್ ನಲ್ಲಿ ಗಳಿಸಿತು. ನಂತರ ಸೆಕೆಂಡ್ ಬ್ಯಾಟಿಂಗ್ ಹೇಳಿದ ಮುಂಬೈ ತಂಡವು ರೋಹಿತ್ ಅವರ ಏಕಾಂಗಿ ಹೋರಾಟ, ಅವರ ಒಂದು ಭರ್ಜರಿ ಆದಂತ ಸೆಂಚುರಿ ಕೂಡ ಸಿಡಿಸಿದರು. ಅವರು ಕೊನೆಯವರೆಗೂ ಔಟ್ ಆಗದ ಕ್ರೀಸ್ ನಲ್ಲಿ ನಿಂತು ಮುಂಬೈ ತಂಡಕ್ಕೆ ಒಂದು ಗೆಲುವಿನ ಕೊಡ್ಬೇಕಂತ ಹೋರಾಡಿ ಕೊನೆಯಲ್ಲಿ ಅವರು ಸೋಲನ್ನ ಕಂಡರು. ಆದ್ರೂ ಸೆಂಚುರಿಯನ್ನು ಗಳಿಸಿ ಅವರು ಅಜೇಯರಾಗಿ ಉಳಿದರು. ಮತ್ತು ಕಿಶನ್ ಅವರು ಒಂದು 23 ರನ್ ಗಳಿಸಿ ಔಟ್ ಆದ್ರು. ಮತ್ತು ತಿಲಕ್ ವರ್ಮಾ ಅವರು 31 ರನ್ ಗಳಿಸಿ ಔಟ್ ಆದ್ರು. ರೋಹಿತ್ ಶರ್ಮಾ ಅವರು 105 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಕೊನೆಯದಾಗಿ ಮುಂಬೈ ತಂಡವು 186 ರನ್ಗಳಿಗೆ 6 ವಿಕೆಟ್ ಅನ್ನು ಕಳೆದುಕೊಂಡು ಒಂದು 20 ರನ್ಗಳ ಸೋಲನ್ನ ಅವನು ಅನುಭವಿಸಿತು. ಇದು ಮುಂಬೈಗೆ ಒಂದು ದೊಡ್ಡ ಪೆಟ್ಟು ಅಂತಾನೆ ಹೇಳಬೇಕು. CSK ಬೌಲಿಂಗ್ ನಲ್ಲಿ ಮತೀಶ್ ಪತಿರಾಣ ಅವರು 4 ವಿಕೆಟ್ಗಳನ್ನ ಪ್ರಮುಖವಾದಂತ 4 ವಿಕೆಟ್ಗಳನ್ನ ಕಬಳಿಸಿದರು. ಮತ್ತು ಮುಸ್ತಫಿಜುರ್ ರೆಹಮಾನ್ ಅವರು 1 ವಿಕೆಟ್ ಮತ್ತು ತುಷಾರ್ ದೇಶಪಾಂಡೆ ಅವರು 1 ವಿಕೆಟ್ ಅನ್ನ ಕಬಳಿಸಿದರು. ಇಲ್ಲಿ ಒಂದು CSK ತಂಡವು ಬೃಹತ್ ಆದಂತ 20 ರನ್ಗಳ ಜಯವನ್ನ ಗಳಿಸಿತು. ಈ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಪ್ಪ ಅಂದ್ರೆ ಮತೀಶ್ ಪತಿರಾಣ ಅವರಿಗೆ ಕೊಡಲಾಯಿತು. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಇದೇ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರಗಳು.